ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ವಾಜರಳ್ಳಿ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟರ್ ಇರೋ ಹಾಗೆ ಒಂದು ತ್ರಿಪ್ಲೆಕ್ಸ್ ಮನೆ ತೊಗೊಂಬಂದಿದ್ದೀನಿ. 20/30 BDA. ಇದು ಲಿಫ್ಟ್ ಕೂಡ ಇರುತ್ತೆ ಮನೆಯಲ್ಲಿ. ಬನಶಂಕರಿ 6 ಸ್ಟೇಜು 4th H ಬ್ಲಾಕು, KCT ಕಾಲೇಜ್ ರೋಡು ಅಥವಾ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ. ಇದು ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ. ಇನ್ನೊಂದು ಮನೆ ಓನರ್ ಕಾಂಟ್ಯಾಕ್ಟ್ ನಂಬರ್ನ ತೋರಿಸ್ತಾ ಇದ್ದೀನಿ, ಡೈರೆಕ್ಟಾಗಿ ಫೋನ್ ಮಾಡಬಹುದು. ಓಕೆ, CNC ಕಟ್ಟಿಂಗ್ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ, ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಮನೆ ಹೆಸರೆಲ್ಲ ಈಸಿಯಾಗಿ ಬರಿಬೋದು. ಅದ್ರ ಮೇಲೆಗಡೆ ಸ್ಟ್ರಕ್ಚರ್ ವಾಲ್ ಕ್ಲೈಂಡಿಂಗು ಸ್ಟೋನ್ದು, ಪೇಂಟೆಡು ಸ್ಟ್ರಕ್ಚರ್ ಪೇಂಟಿಂಗು ಮೇಲ್ಗಡೆ ವಿತ್ ಬಾಲ್ಕನಿ ಎಲ್ಲ ಬರುತ್ತೆ. ಇದು ನಾರ್ತ್ ಫೇಸ್ ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ರೋಡ್ ಬಗ್ಗೆ ಹೇಳಬೇಕು ಅನ್ನೋ ಹಾಗಿದ್ರೆ ನೋಡಿ, ಮೇನ್ ರೋಡ್. ಅದು ಮೇನ್ ರೋಡ್ಗೆ ಜಸ್ಟ್ ಇದೊಂದು ಮನೆ ಇದೆ, ಕಾರ್ನರ್ ಇನ್ನೊಂದು ಸೈಟ್ ಇದೆ. ಇದು 3ನೇ ಮನೆ ಆಗುತ್ತೆ. ರಸ್ತೆ 30 ಅಡಿ ಇದೆ. ಮತ್ತು ಈ ಕಡೆ ನಿಮಗೆ 2 ಸೈಟ್ಗಳಿದೆ, ಅದಾದಮೇಲೆ ಅಪಾರ್ಟ್ಮೆಂಟ್ಗಳು. ಇದು ಡೆಡ್ ಎಂಡು. ಓಕೆ, ಒಳ್ಳೆ ಲೊಕೇಶನಲ್ಲಿ ಇರುವಂತಹ ಮನೆ ಇದ್ದಾಗಿರುತ್ತೆ. ನಾನು ಈ ಮನೆಯ ಪ್ರೈಸು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅರ್ಧ ನೋಡಿ ಪ್ರೈಸ್ ಎಷ್ಟು ಅಂತ ಹೇಳಿಬಿಡಿ, ಅರ್ಧ ನೋಡಿ ಮನೆ ಓನರ್ಗೆ ಫೋನ್ ಮಾಡಿಬಿಡಿ. ಡೈರೆಕ್ಟಾಗಿ ಫೋನ್ ಮಾಡಿ ಎಲ್ಲ ಕ್ಲಿಯರಿಟಿ ಅವ್ರು ಹೇಳ್ಕೊಡ್ತಾರೆ. ಇದು ಪಾರ್ಕಿಂಗ್ ಲೇಔಟು. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ನಾವು 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ವಾಲ್ ಕ್ಲೈನಿಂಗ್ ಎಲ್ಲ 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ MS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಬಲ್ಭಾಗದಲ್ಲಿ ಲಿಫ್ಟ್ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಹೈ ಫಾಲ್ ಸೀಲಿಂಗ್ ಮನೆ ಇದು, ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಎಡಗಡೆ ಪ್ಯಾನ್ ಮಾಡಿದರೆ ಸಂಪಿದೆ. ಹಾಗೆ ನಿಮ್ಗೆ ಆ ಮೂಲೆಯಲ್ಲಿ ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. 2 ನಲ್ಲಿ ಕಲೆಕ್ಷನ್ಗಳಿದೆ. ಹಾಗೆ ಈ ಪಿಲ್ಲರ್ ಈ ಕಡೆ UPS ಪಾಯಿಂಟು. ಆ ಕಾರ್ನರಲ್ಲಿ ಗ್ಯಾಸ್ ಪ್ರಾವಿಷನ್ನು ನೋಡ್ತಾ ಇದ್ದೀರಾ. ಫುಲ್ ಪಾರ್ಕಿಂಗ್ ಲೇಔಟು. ಸಿಂಪಲಾಗಿ POP ಫಾಲ್ ಸೀಲಿಂಗ್ ಆ್ಯಂಡ್ ಫ್ಯಾನ್ಸಿ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಓಕೆ, ಈ ಕಾರ್ನರಲ್ಲಿ ನಮಗೆ ಎಲೆಕ್ಟ್ರಿಕ್ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಗುಡ್, ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ನೋಡ್ತಾ ಇದ್ದೀರಾ. ಆ ಪ್ಯಾನಲ್ ಹಿಂದ್ಗಡೆ ಇದೆ, ಮತ್ತು ಈ ಕಡೆ ಕೂಡ ಇದೆ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳಿದ್ರೆ ಎಲ್ಲ ಚಾರ್ಜ್ ಮಾಡ್ಬೋದು. ರೈಟ್, ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇವರು ಸೌಲಭ್ಯಗಳನ್ನು ಮಾಡಿಕೊಟ್ಟಿರುತ್ತದೆ. ಚೆನ್ನಾಗಿದೆ. ಸ್ಟೇರ್ ಕೇಸು SS ರೇಲಿಂಗ್ಸು 304 ಗೇಜು ಜಿಂದಲ್ದು. ಲಪೋತ್ರ ಆ್ಯಂಟಿಸ್ಕೇಟ್ ಗ್ರಾನೈಟ್ನ ಕೊಟ್ಟಿದ್ದಾರೆ. 4 ಅಡಿ ಸ್ಪೇಷಿಯಸ್ ಜಾಗನ ಕೊಟ್ಟಿದ್ದಾರೆ. ಅಂದರೆ ಸೋಫಾ ಸೆಟ್ಟು, ಗಾತ್ರದಲ್ಲಿ ಭಾರವಾದ ದೊಡ್ಡದಾದ ವಸ್ತುಗಳು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮೇಲ್ಗಡೆ ಸ್ಲಿಪ್ಪರ್ನ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ 2 ಸೈಡು ನಮಗೆ 2/4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈನಿಂಗ್ ಕೊಟ್ಟಿದ್ದಾರೆ. ಸೂಪರ್. ಇಲ್ಲಿ ನಿಮಗೆ 4/5 ವರಾಂಡ ಸಿಗುತ್ತೆ. ತುಳಸಿ ಕಟ್ಟೆ ಎಲ್ಲ ಇಟ್ಕೊಂಡು ಬೇಕಾದ್ರೆ ಇಲ್ಲೇ ಪೂಜೆನ ಮಾಡಬಹುದು. 4.25 ಅಡಿ ಹೈಟು ಟಫನ್ ಗ್ಲಾಸ್ ವಿತ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿಗೆ. ಇದು ಮೇನ್ ರೋಡ್. ಇದು ಈ ಥರ ಮೇಲಿಂದ ಕೆಳಗಡೆ ನೋಡೋದಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಕೆಳಗಡೆ CNC ಕಟ್ಟಿಂಗ್ ಎಲ್ಲ ಇದೆ. ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಕೊಟ್ಟಿರುವಂಥದ್ದು. 8 ಇಂಚಸ್ ವಾಸ್ಕಲ್ ಸಿಗುತ್ತೆ. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಸೊ ಮನೆ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನಿಮಗೆ ಲಿಫ್ಟ್ ಪ್ರಾವಿಷನ್, ಈಗ ಗೇಟ್ ಒಳಗಡೆ ಆಗಿ ರೈಟಿಗೆ ಸಿಗುತ್ತೆ. ನಮಗೆ ಮನೆ ಒಳಗಡೆ ಆಪೋಸಿಟ್ಟು ಲಿಫ್ಟ್ ಪ್ರಾವಿಷನ್ ಸಿಗುತ್ತೆ. ಹೈ ಫಾಲ್ ಸೀಲಿಂಗು, POP ಆ್ಯಂಡ್ PVC ಕೊಟ್ಟಿರುವಂಥದ್ದು ವಿತ್ ಫ್ಯಾನ್ಸಿ ಲೈಟು. ವೆಂಟಿಲೇಷನ್ಗೆ 4/5 ಇರುವಂತಹ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ನಾನು ಈ ವಿಂಡೋ ಹತ್ರ ನಿಂತ್ಕೊಂಡು ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಗೆಳೆಯರೆ, ಇದೊಂದು ಹಾಲು ನೋಡ್ತಾ ಇದ್ದೀರಾ. ಫ್ಲೋರಿಂಗ್ ಬಂದು ಗ್ರಾನೈಟು, ಫುಲ್ ವಿನಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂತಹ TV ಕ್ಯಾಬಿನೆಟ್ಟು ಯೂನಿಟು ನೆಕ್ಸ್ಟ್ ಲೆವೆಲ್ ಬಂದಿದೆ. ಮತ್ತು ಇಲ್ಲಿ TV ಕ್ಯಾಬಿನೆಟ್ ಇದೆ ಅಂತಂದರೆ ಅದರ ಆಪೋಸಿಟ್ಟೆ ಸೋಫಾ ಅಲೈನ್ಮೆಂಟ್ ತೋರಿಸ್ತೀನಿ ನೋಡಿ.
ಇಲ್ಲಿ ಒಂದು ಹಾಗೆ ಸ್ಟ್ರೈಟಾಗಿ ನೀವು ಎಷ್ಟು ಬೇಕೋ ಹಾಗೆ ಹಾಕೋಬೋದು ಸ್ಟ್ರೈಟಾಗಿ. ಈ ವಾಲ್ ಕ್ಲೈಂಡಿಂಗು ವಿನಿಯರ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಹೈ ಫಾಲ್ ಸೀಲಿಂಗು, ಈ ಮನೆ ಹೃದಯ ಭಾಗ ಅಂತಲೇ ಹೇಳ್ಬೋದು. ಕಾಣಿಸ್ತಾ ಇದೆ ನೋಡಿ, 30-40 ಮನೆಗೆ ಏನು ಕೊಡಬೇಕಲ್ಲ ಆ ವರ್ಕು, ಆ ಟಚ್ಚು ಈ ಮನೆಗೆ ಕೊಟ್ಟಿದ್ದಾರೆ. ವಾವ್, ಅಪರೂಪ ಇಂಥವು ಮನೆಗಳು, ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಸೋಫಾ ಸೆಟ್ನ ಅಲೈನ್ಮೆಂಟ್ ಮಾಡುವಂತಹ ಜಾಗದಲ್ಲಿ ನಿಂತ್ಕೊಂಡು ಟಿ ವಿ ಕ್ಯಾಬಿನೆಟ್ನ ತೋರಿಸ್ತಾ ಇದ್ದೀನಿ. ಆಲ್ ವುಡ್ ವರ್ಕ್ ಏನು ನೋಡ್ತಾ ಇದ್ದೀರಾ, ಟೀಕ್ ವುಡ್, ವಿಂಡೋ, ವಾಸ್ಕಲ್ ಪ್ರತಿಯೊಂದು, ಮತ್ತು ಇದು ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಇಂಟೀರಿಯರ್ ವರ್ಕು ಕೂಲಾಗಿ ಬಂದಿದೆ. ಹಾಗೆ ಹೈ ಫಾಲ್ ಸೀಲಿಂಗ್ ಇದು. ಡನ್. ದಿಸ್ ಈಸ್ ಹಾಲ್ ಕವರ್ ಆಯಿತು. ಈಗ ಅಡುಗೆ ಮನೆ ನೋಡ್ತಾ ಇದ್ದೀರಾ, ಓಪನ್ ಕಿಚನ್ ಹಾಲು, ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಕ್ವಾಡ್ಸ್ ಅಲ್ಲ, ಅದು ಗ್ರಾನೈಟು, ಹಾಗೆ ಇದು ಅಕ್ರಾಲಿಕ್ ಲ್ಯಾಮಿನೇಷನ್ನು, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳೆಲ್ಲ. ವೆಂಟಿಲೇಷನ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು, ಹಾಗಾಗಿ ಹಿಂದ್ಗಡೆಯಿಂದನೂ ನಮಗೆ ಬೆಳಕು ಬರುತ್ತೆ. 4x5 ಇದೆ ವಿಂಡೋ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಅದ್ರ ಹಿಂದ್ಗಡೆ ಯುಟಿಲಿಟಿ ಇದೆ. ಹಾಗೆ ಇಲ್ಲಿ ಪೂಜಾ ರೂಮು. ಫಾಲ್ ಸೀಲಿಂಗ್ ಬಗ್ಗೆ ಹೇಳಲೇಬೇಕು. PVC ಆ್ಯಂಡ್ ವಿನಿಯರ್ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ಝುಮರ್ ಲೈಟು. ಈಗ ಪೂಜಾ ರೂಮ್ನ ತೋರಿಸ್ಕೊಡ್ತೀನಿ. ಮೇಲ್ಗಡೆ ನೋಡ್ತಾ ಇದ್ದೀರಾ, ಸ್ಟೆಪ್ ಬೈ ಕೊಟ್ಟಿದ್ದಾರೆ. ಹಾಗೆ ಫ್ರೇಮ್ ಎಲ್ಲ ಟೀಕು, ವಾಸ್ಕಲೆಲ್ಲ ಟೀಕು, ಗ್ಲಾಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. ಹಾಗೆ ನಿಮಗೆ ಪೂಜಾ ಫೋಟೋಗಳು, ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದಾರೆ. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸ್ ಆ್ಯಂಡ್ ಗೋಲ್ಡನ್ ಬಾರ್ಡರು. ಇಲ್ಲಿ ಒಂದು ಗ್ಲಾಸ್ ಆ್ಯಂಡ್ ಲೈಟ್ ಬರುತ್ತೆ. ಗೋಪುರ ಸರಿನಾ. ಇದು ಪೂಜಾ ರೂಮ್ ಆಯಿತು. ಅಡುಗೆ ಮನೆ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ನೀವು ಅಲ್ಲಿ ಮೈಕ್ರೋವೇವು ಅದೆಲ್ಲ ಇಟ್ಕೋಬೋದು. ಹಾಗೆ ಇಲ್ಲಿ ಚಿಮ್ನಿ ಪಾಯಿಂಟು, ಕೆಳಗಡೆ ಗ್ಯಾಸು, ಇಲ್ಲಿ ಒಳಗಡೆ ಇನ್ಬಿಲ್ಟ್ ನಿಮಗೆ ವಾಟರ್ ಪ್ಯೂರಿಫೈ, ಓವರ್ ಹೆಡ್ ವಾರ್ಡ್ರೋಬರ್ಗಳು. ಓಕೆ, ಈ ಥರ ಇದೆ. ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ಡೈನಿಂಗ್ ಟೇಬಲ್ಲು. ನೀವು ಇಷ್ಟು ಓಪನ್ ಕಿಚನ್ ಹಾಲಲ್ಲಿ ನಿಮ್ಮ ಮನಸ್ಸಿಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊತೀರೋ ಅಲ್ಲಿಡಬಹುದು. ಇಲ್ಲೇ ಅಂತ ಏನೂ ಇಲ್ಲ, ನೀವು ಅಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ. ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಮನೆ ಬಂದಿರುವಂಥದ್ದು ಓಪನ್ ಕಿಚನ್ ಹಾಲು. ಇದು ಒಂದು ಲಕ್ಸುರಿ ಕಾಣಿಸ್ತಾ ಇದೆ ಮನೆ. ಹಾಗಾಗಿ ಒಂದು ಸಲ ಡೈರೆಕ್ಟಾಗಿ ಬಂದು ನೋಡಿ. ಯುಟಿಲಿಟಿ ಆ್ಯಂಡ್ ಕಾಮನ್ ಟಾಯ್ಲೆಟ್ ಇನ್ಬಿಲ್ಟ್. 2x4 ವೆಟ್ರಿಫೈಡ್ ಟಾಪ್ ಟು ಬಾಟಮ್ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ಒಂದು ಒಳಗಡೆ ಡೋರ್ ಬರುತ್ತೆ. ವೆಂಟಿಲೇಷನ್ಗೆ ಸಿಕ್ಕಾಪಟ್ಟೆ ಗಾಳಿ ಬೆಳಕು ಬರುತ್ತೆ. ಓಕೆನಾ. ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ನಿಮಗೆ ಸಿಗುತ್ತೆ. ನೈಸ್ ವರ್ಕ್. 2030ದಲ್ಲಿ ತುಂಬ ಯೋಚನೆ ಮಾಡಿ ಪ್ಲ್ಯಾನಿಂಗ್ ವೈಸಲ್ಲಿ ಮಾಡಿರುವಂತಹ ಮನೆ ಇದು. ಲಿಫ್ಟು ವಿತ್ ಹೈ ಫಾಲ್ ಸೀಲಿಂಗು. ತುಂಬ ಇಷ್ಟ ಆಯ್ತು ಮನೆ. ಗೆಳೆಯರೆ ಬಂದು ಒಂದು ಸಲ ಖಂಡಿತ ನೋಡಲೇಬೇಕು. ತೊಗೊಳ್ಳಿಲ್ಲದ್ರೂ ಪರವಾಗಿಲ್ಲ, ಒಂದು ಸಲ ಬಂದು ನೋಡಿ. ಈಗ ಬೆಡ್ರೂಮ್ ಇರುವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. 3.5 ಅಡಿ ವೈಡ್ ಬರುತ್ತೆ. ಆದರೆ 2 ರೂಮ್ ಮಧ್ಯದಲ್ಲಿ ಸ್ಟೇರ್ಕೇಸು, ಅಂದರೆ ಇಂಟೀರಿಯರ್ ವರ್ಕಲ್ಲಿ. ಇಲ್ಲೂ ಕೂಡ ನಾವು ಸೋಫಾ ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೋಡಿ, ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಎಲ್ಲ ಗ್ರಾನೈಟು. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಕಾಮನ್ ಆಗಿ ಬಾಲ್ಕನಿನ ಕೊಟ್ಟಿದ್ದಾರೆ. ಆ ಬಾಲ್ಕನಿ ತೋರ್ಸೋಕ್ಕಿಂತ ಮುಂಚೆ ನಾನು ಹಿಂದ್ಗಡೆ ಸ್ಟೇರ್ಕೇಸ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ, ನೋಡಿದ್ದೀರಾ. ಈಗ ಬಾಲ್ಕನಿ ತೋರಿಸ್ತೀನಿ ನೋಡಿ. ಇದು ಹೊರಗಡೆ ಇರೋರ ಜೊತೆಗೆ ಕನೆಕ್ಟಿವಿಟಿ ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದು ಆ್ಯಕ್ಚುಲಿ.
ನನಗೆ ಸೆಕೆಂಡ್ ಫ್ಲೋರಲ್ಲಿ ಲಿಫ್ಟ್ ಇಲ್ಲಿ ಬರುತ್ತೆ. ಈ ಹೈ ಫಾಲ್ ಸೀಲಿಂಗ್ ಪಕ್ಕದಲ್ಲಿ ಕಂಟಿನ್ಯೂಟಿ ಬರುತ್ತೆ. POP ಆ್ಯಂಡ್ PVC ಫ್ಯಾನ್ಸಿ ಲೈಟ್ ಸಮೇತ ಮಾಡಿಕೊಟ್ಟಿದ್ದಾರೆ ಫಾಲ್ ಸೀಲಿಂಗ್ನ. ವೆಂಟಿಲೇಷನ್ಗೆ ಸೇಮ್ 5x5 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ಈ ಮನೆಯ ಮೇನ್ ಆಕರ್ಷಣೆ ಸ್ಥಳ ಅಂತ ಏನು ಹೇಳಿದ್ನಲ್ಲ, ಇದು ಲೈಕ್ ಕನೆಕ್ಟಿವಿಟಿ. ಟಫನ್ ಗ್ಲಾಸ್ ಹಾಕಿ 4 ಅಡಿ ಕೊಟ್ಟಿದ್ದಾರೆ. ವಿತ್ SS ರೇಲಿಂಗ್ಸ್ ಇರುತ್ತೆ. ಹಾಗೆ ವಿನಿಯರ್ ವುಡ್ಡಲ್ಲಿ ಮಾಡಿರುವಂತಹ ಲಕ್ಸುರಿ ಇಂಟೀರಿಯರ್ ವರ್ಕು. ವಾವ್, ನೋ ವರ್ಡ್ಸ್, ಜಸ್ಟ್ ಕಮ್ ಡೈರೆಕ್ಟ್ಲಿ. ಇದಿಷ್ಟು ಈ ಫಾಲ್ ಸೀಲಿಂಗ್ ಹೈಲೈಟ್ಸು. ಮಾಸ್ಟರ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ ನೋಡಿ. ತುಂಬ ದೊಡ್ಡದಾದ ರೂಮು, ಅಂದರೆ ಒಂದು 30-40ದಲ್ಲಿ ಏನು ಬೆಡ್ರೂಮ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊತಿರೋ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಕಿಂಗ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾದ ಕಾಟ್ನ ಕೊಟ್ಟಿರುವಂಥದ್ದು ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಮತ್ತು POP ಆ್ಯಂಡ್ PVC ಆ್ಯಂಡ್ ವಿನಿಯರ್ ವುಡ್ ಅಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ವರ್ಕ್ ಇದು. ವಾಲ್ ಕ್ಲೈನಿಂಗ್ ಎಲ್ಲ ಕ್ರಾಫ್ಟರು. ವಿಂಡೋ ಇದೆ 3x5, ಐ ಥಿಂಕ್ 4x5 ಇರ್ಬೋದು. ಓಕೆ, ಮತ್ತು ಈ ಕಡೆ 1, 2, 3, 4 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಎಷ್ಟೇ ಬಟ್ಟೆ ಇರಲಿ ತಿರುಗ್ಬಿಡಿ. ಅದ್ರ ಒಳಗಡೆ ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಯಾವುದೇ ಲೈಟ್ ಆನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಅದರೊಳಗಡೆ ಅಂದರೆ ಬಟ್ಟೆ ತೆಗಿಬೇಕಾದ್ರೆ ಅದೊಂದು ಆನ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಬಟ್ಟೆಗಳು ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ಇದೆ. ಹಾಗೆ ಈ ಕಡೆ TV ಕ್ಯಾಬಿನೆಟ್ ಕೂಡ ಇದೆ. ಒಂದು ಪುಟಾಣಿ TV ಕ್ಯಾಬಿನೆಟ್ಟು. ಪುಟಾಣಿ ಏನಿಲ್ಲ, ದೊಡ್ಡದಾಗಿದೆ. 55 ಇಂಚಸ್ ಮೇಲ್ಗಡೆ ಬೇಕಾದ್ರೆ ಆರಾಮಾಗಿ ಹಾಕೋಬೋದು. ಹಾಗೆ ಇಲ್ಲಿ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಮಾಡಿರುವಂಥದ್ದು. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ನ ಬಿಗ್ ಬಾತ್ರೂಮ್. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಸಾಕಾಗಿದೆ ಮನೆ, ತುಂಬ ಚೆನ್ನಾಗಿದೆ ಗೆಳೆಯರೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ಲುಕ್. ಇದು ನೆಕ್ಸ್ಟ್ ಲೆವೆಲಲ್ಲಿ ಇರೋದಂದ್ರೆ ಈ ಮನೇಲಿ. ಸರಿನಾ? ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ತೋರಿಸಿದ್ದೀನಿ ಈ ಫ್ಲೋರಲ್ಲಿ. ನೆಕ್ಸ್ಟ್ 2 ಬೆಡ್ರೂಮ್ಗಳಿದೆ, ಅಲ್ಲಿಗೂ ಕರ್ಕೊಂಡೋಗಿ ತೋರಿಸ್ತೀನಿ. ನಮಗೆ ಕಂಟಿನ್ಯೂ ಆ್ಯಸ್ ಇಟ್ ಈಸ್ ಸೇಮ್ 3.5-3 ಫೀಟು ಸ್ಟೇರ್ಕೇಸ್ ಸಿಗುತ್ತೆ ವಿತ್ SS ರೇಲಿಂಗ್ ಸಮೇತ. ಸರಿನಾ? ಕೆಳಗಡೆ ನಮಗೇನು ಬಾಲ್ಕನಿ ಸಿಕ್ಕಿತ್ತು ಹಾಗೆ ಒಂದು ಇಲ್ಲಿ ಕೂಡ ಬಾಲ್ಕನಿ ಇರುತ್ತೆ, ಕಾಮನ್ ಬಾಲ್ಕನಿ. ಸ್ಟೇರ್ಕೇಸ್ ನೋಡ್ಬಿಡೋಣ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಇದು ಬಾಲ್ಕನಿ, 3ನೇ ಬಾಲ್ಕನಿ. ನೋಡಿ, ಇಲ್ಲಿ ಲಿಫ್ಟು ನಮಗೆ ಎಂಡ್ ಆಗುತ್ತೆ. ಎಲ್ಲ ಫ್ಲೋರ್ಗೂ ಇಲ್ಲಿ ಬರುತ್ತೆ. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋನ ಇಟ್ಟಿದ್ವಿ. ಕೆಳಗಡೆ ಏನಿತ್ತಲ್ಲ 4x5 ಅದೇ ಥರ. ಮತ್ತು ಇದಕ್ಕೂ ಕೂಡ ವಿಂಡೋ ಇದೆ. ಬೆಡ್ರೂಮ್ ಇದು ಸ್ಟೇರ್ಕೇಸ್ ಟಾಪ್ ಫ್ಲೋರ್ಗೆ ಹೋಗೋದಕ್ಕೆ. ಇಲ್ಲಿ 2 ಬೆಡ್ರೂಮ್ ಇದೆ. ಒಂದು ಕಾಮನ್ ಬೆಡ್ರೂಮು ಸ್ಟಾರ್ಟಿಂಗ್ಗೆ. ಇದು ಕಾಟ್ ನಿಮ್ಮ ಹತ್ರನೇ ಇರುತ್ತೆ, ನೀವು ಹಾಕ್ಕೋಬೋದು. ಓಕೆ, ವಾರ್ಡ್ರೋಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಓವರ್ ಹೆಡ್ ವಾರ್ಡ್ರೋಬರು, ಹಾಗೆ POP ಫಾಲ್ ಸೀಲಿಂಗು. ಎಲ್ಲ ವಾರ್ಡ್ರೋಬರ್ಗಳಿಗೂ ಇನ್ಬಿಲ್ಟು ಪ್ರೊಫೈಲ್ ಲೈಟು ಇರುತ್ತೆ. ಬೆಳಕಿಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲೂ ವಿಂಡೋ, ಅಲ್ಲೂ ವಿಂಡೋ, ಇಲ್ಲೂ ಬಾಲ್ಕನಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಕಾಮನ್ ಬೆಡ್ರೂಮ್ಗೆ ಕಾಮನ್ ಬಾತ್ರೂಮ್ ಒಂದು ಬೇಕಲ್ವಾ, ಅದು ಹೊರಗಡೆ ಕೊಟ್ಟಿದ್ದೀವಿ ನಾವು. ಅದಕ್ಕೆ ಅಟ್ಯಾಚಾಗಿ ಬರುತ್ತೆ. ಬಟ್ ಇಲ್ಲೂ ಒಂದು ಕೂಡ
ಕಾಮನ್ ಬಾತ್ರೂಮ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಜಾಗ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ವಾರ್ಡ್ರೋಬ್ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಬೇಕಾದ್ರೆ ಯೂಟಿಲೈಸ್ ಮಾಡ್ಕೋಬೋದು. ಇದು ಕಾಮನ್ ಬೆಡ್ರೂಮ್ನ ಕಾಮನ್ ಬಾತ್ರೂಮು ವಿತ್ ವೆಂಟಿಲೇಷನ್ ಎಲ್ಲ ಪಕ್ಕಾ ಇದೆ. ವಾಲ್ ಮೌಂಟ್ ಕಮೋಡು. ರೈಟ್, ನಾವು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಥವಾ ಈ ಮನೆಯ ಥರ್ಡ್ ಬೆಡ್ರೂಮ್ ನೋಡಿ. ಇಲ್ಲೂ ಕೂಡ ಯಾವುದೇ ಕಮ್ಮಿನ ಮಾಡೇ ಇಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದೆ, ಹೈಡ್ರಾಲಿಕ್ ಲಿಫ್ಟ್ ಇದೆ, ವಾರ್ಡ್ರೋಬರ್ ಎಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಪ್ರೊಫೈಲ್ ಲೈಟು, ಓವರ್ ಹೆಡ್ ವಾರ್ಡ್ರೋಬರ್ಗಳು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಆ್ಯಂಡ್ ಟಿ ವಿ ಯೂನಿಟ್ಟು. ತುಂಬ ರೇರು ಈ ಥರ ಬಿಲ್ಡಿಂಗ್ಗಳು ಸಿಗೋದು, ವಿತ್ ಲಿಫ್ಟ್ ಸಮೇತ. ಡೌಟೇ ಇಲ್ಲ, ಸಿಗೋದಿಲ್ಲ. ಯಾರೆಲ್ಲ ಲಿಫ್ಟ್ ಜೊತೆಗೆ ಈ ಥರ ಅದ್ಭುತವಾದ ಮನೆಗಳು ನೋಡ್ತಾ ಇದ್ದೀರಾ, ಡೈರೆಕ್ಟ್ ಓನರ್ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಈ ಅಟ್ಯಾಚ್ ಬಾತ್ರೂಮು ಅಂದರೆ ಈ ಬೆಡ್ರೂಮ್ದು ವಾವ್ ದೊಡ್ಡದಾಗೇ ಇದೆ. ನೋಡ್ತಾ ಇದ್ದೀರಾ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಸ್ ಸಿಗುತ್ತೆ ಗೆಳೆಯರೆ, ಸರಿನಾ? ರೈಟ್, ಇದಿಷ್ಟು ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಇರುವಂಥದ್ದು. ನಾವೀಗ ಮೇಲ್ಗಡೆ ಹೋಗಿ ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ. ಮಸ್ತಾಗಿದೆ ಮನೆ. ಸೇಮ್ ಸ್ಟೇರ್ ಕೇಸು 3 ಅಡಿ, ಹಾಗೆ ನಿಮಗೆ SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಇದು ಒಂದು ಡೋರ್ ಓಪನ್ ಮಾಡಿಕೊಂಡ್ರೆ ನೀವು ಈಗ ಮನೆಯಲ್ಲೇ ಫುಲ್ ಬೆಳಕು ಬರ್ತಾಯಿದೆ, ಆ ಥರ ವೆಂಟಿಲೇಷನ್ ಕವರ್ ಆಗುತ್ತೆ. MS ಡೋರ್ ಇದೆ, ಸೇಫ್ಟಿಗೋಸ್ಕರ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿ ಕೊಡ್ತಾರೆ. ಓಕೆನಾ? ಈ ಥರ ಸಿಗುತ್ತೆ ನೋಡೋದಕ್ಕೆ. ಬಟ್ಟೆ ಒಣಗೋದಕ್ಕೆ ಫಸ್ಟ್ ಕಂಬಿಗಳು ಕಾಣಿಸ್ತಾ ಇದೆ. ಆಮೇಲೆ ಹೆಡ್ ರೂಮ್ ಇದೆ, 1000 ಲೀಟರ್ ಸಿಂಟ್ಯಾಕ್ಸು. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು, ಅದಕ್ಕೂ ಸೇಫ್ಟಿಗೋಸ್ಕರ ಡೋರ್ ಮಾಡಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಲ್ಡಿಂಗ್ಗಳಿದೆ. 1 ಕಿಲೋಮೀಟ್ರ್ ಇರೋದು ವಾಜಳ್ಳಿ ಮೆಟ್ರೋ ಸ್ಟೇಷನ್, ಅದನ್ನೇ ಕಾಣಿಸ್ತಾ ಇಲ್ಲ, ಅಷ್ಟುಕೊಂಡು ಬಿಲ್ಡಿಂಗ್ಗಳು ಇದ್ದಾವೆ ಇಲ್ಲಿ. ನಿಮಗೆ ಇನ್ಲೆಟು ಔಟ್ಲೆಟು ಅದ್ರ ಹಿಂದ್ಗಡೆ ಬರುತ್ತೆ. ಪ್ಲಗ್ ಪಾಯಿಂಟ್ ನಿಮಗೆ ಅಲ್ಲಿದೆ, ವಾಷಿಂಗ್ ಮಿಷಿನ್ನ ಅಲ್ಲಿ ಇಟ್ಕೋಬೋದು. ಬ್ಯೂಟಿಫುಲ್ ಲೊಕೇಶನ್. ಓಕೆ, ಈ ಥರ ಇದೆ. ಕೊನೆಯದಾಗಿ 4 ಮಾತು ಈ ಮನೆಯ ಬಗ್ಗೆ ಹೇಳ್ತೀನಿ. ಬನಶಂಕರಿ 6 ಸ್ಟೇಜು 4th H ಬ್ಲಾಕು, KSIT ಕಾಲೇಜ್ ಹಿಂಭಾಗ ಅಥವಾ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ. 20/30 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸ್ 1 CR 93 lakhs, 1,93 ಲಕ್ಷಗಳು ಕೇಳ್ತಾ ಇದ್ದಾರೆ. ಈ ಕ್ವಾಲಿಟಿಗೆ ವರ್ತು ವಿತ್ ಲಿಫ್ಟು ಫ್ಯೂಚರಲ್ಲಿ ಬೇಕೇ ಬೇಕಾಗುತ್ತೆ. ಮನೆ ನೋಡ್ಬೇಕಂದಲ್ಲಿ ಕೊಟ್ಟಿರುವಂಥ ನಂಬರ್ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.